ಸೈಕಲ್ ತೊಗೊಂಡೆ ನಾನು, ಬ್ರ್ಯಾಂಡ್ ನ್ಯೂ ಸೈಕಲ್ ಆನ್ಲೈನಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಫಸ್ಟ್ ನಾವು ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಥರ ಬಾಕ್ಸಲ್ಲಿ ಬರುತ್ತೆ. ಇದು ಆನ್ಲೈನಿಂದ ನಾನು ಚೈನಾದಿಂದ ಆರ್ಡರ್ ಮಾಡಿರೋದು. ಸೊ ಚೈನಾದಿಂದ ಇಲ್ಲಿ ಆಲ್ಮೋಸ್ಟ್ 6 days ಆಯಿತು ಬಂದು. ಇದು ಆ್ಯಕ್ಚುಲಿ ಫೋಲ್ಡಬಲ್ ಬೈಸಿಕಲ್. ಸೊ ಈ ರೀತಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಫಸ್ಟ್ ಅಸೆಂಬಲ್ ಮಾಡೋಣ. ಇದು ಬೈಕ್ ಸೀಟು ಈ ರೀತಿ ಕಳಿಸ್ತಾರೆ, ಒಂದೊಂದೇ ಪಾರ್ಟಾಗಿ ಕಳಿಸ್ತಾರೆ. ಇದನ್ನ ಸೀಟು ಪ್ಲಸ್ ಹ್ಯಾಂಡಲ್ ಎಲ್ಲ ಈ ರೀತಿ ಕಳಿಸೋದು. ಸೊ ಈ ರೀತಿ ಫೋಲ್ಡಬಲ್ ಬೈಸಿಕಲ್ ಇದು. ಇದು ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಅದನ್ನ ಜೋಡಿಸಿ ಅದಕ್ಕೆ ಕ್ಲಿಪ್ ಇದೆಲ್ಲ, ಕ್ಲಿಪ್ನ ಹಾಕಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಅಸೆಂಬಲ್ ಮಾಡಿದ್ದೀನಿ. ಈಗ ಪೆಡಲ್ ಇದೆಲ್ಲ, ಪೆಡಲ್ನ ಈ ಥರ ತಗೊಂಡು ಏನೋ ಫಿಕ್ಸ್ ಮಾಡಬೇಕು. ಈ ಕಡೆನೂ ಮತ್ತು ಪ್ಲಸ್ ಆ ಕಡೆ. ಬನ್ನಿ ಈಗ ಫಸ್ಟ್ ಬ್ಲೋ ಹಾಕೋಣ. ಇದು ಟೈರ್ ಕಳಿಸುವಾಗ ಇದು ಬ್ಲೋ ಇರಲ್ಲ. ಸೊ ನಾವು ಫಸ್ಟ್ ಇದಕ್ಕೆ ಈಗ ಬ್ಲೋ ಹಾಕ್ಸ್ಬೇಕು, ಮುಂದೆ ಮತ್ತು ಹಿಂದೆ. ಓಕೆ, ಸೊ ಕಂಪ್ಲೀಟಾಗಿ ಅಸೆಂಬಲ್ ಮಾಡಿದ್ದೀನಿ. ಹ್ಯಾಂಡಲ್, ಸೀಟ್ ಬಾರ್ ಪ್ಲಸ್ ಇದು ಪೆಡಲ್ಸ್, ಬ್ಲೋ ಎಲ್ಲ ಹಾಕಿ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ಇವಾಗ, ಫ್ರೆಶ್ಶಾಗಿ ಬ್ರ್ಯಾಂಡ್ ನ್ಯೂ. ಸೊ ಇದು ಗಿಯರ್ಡ್ ಪ್ಲಸ್ ಶಾಕ್ ಅಬ್ಸಾರ್ಬರ್. ನೋಡಿ, ಶಾಕ್ ಅಬ್ಸಾರ್ಬರ್ ಇದೆ, ಹಿಂದೆ ಮುಂದೆ ಎರಡೂ ಇದೆ. ಸೀಟ್ ಫಿಕ್ಸ್ ಮಾಡಾಯಿತು. ಸೊ ಅಲ್ಲಿ ಒಂದು ಇದೇ ಕ್ಲಿಪ್ ಹೇಳ್ತಿದ್ದೀನಿ ನಾನು. ಆ ಕ್ಲಿಪ್ ಹಾಕಿದರೆ ಜಾಯ್ನ್ ಆಗಿಬಿಡುತ್ತೆ. ಸೊ ಇಲ್ಲಿ ಗೇರಿಂಗ್ ಮುಂದೆ ಹಿಂದೆ ಎರಡೂ ಗೇರಿಂಗ್ ಇದೆ ಇದರಲ್ಲಿ. ಸೊ ನೋಡೋಣ ಏನಾಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನ ಕಂಪ್ಲೀಟಾಗಿ ರಿವ್ಯೂ ಮಾಡ್ತೀನಿ. ಯಾಕೆಂದರೆ ಈಗ ನಾನು ಇದನ್ನ ಓಡಿಸಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅದೆಲ್ಲ ನೋಡಿ ಆಮೇಲೆ ಒಂದು ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೆ ನೋಡೋಣ. ಇದು ಚೈನಾದಿಂದ ಬೇರೆ ತಂದಿರೋದು, ಹೇಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ ಯು. ಅಷ್ಟೇ.